ಓಕೆ ಗೈಸ್, ಇವಾಗ ನಾವು ಎಷ್ಟು ಲೆಸನ್ಸ್ ಮುಗಿಸಿದ್ವಿ ನೋಡಿ. ಇಲ್ಲಿ 1.1, 1.2, 1.3, 1.4, 1.5 ಅಂದರೆ ಲೆಸನ್ ನಂಬರ್ 1 ಒಳಗೆ ಫೋಕಸ್ ಆನ್ ದ ಹೋಮ್ ರೋ ಅಂತ ಕೊಟ್ಟಿದ್ದಾರೆ. ಹೋಮ್ ರೋ ಇದರಲ್ಲಿ ಯಾವುದು ಅನ್ನೋದು ನಿಮಗೆ ಗೊತ್ತಾಗಬೇಕು. ಹೋಮ್ ರೋ ನೋಡ್ರಿ, ಅದರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನು ಇವರು ಹೇಳಿರ್ತಾರೆ ಇಲ್ಲಿ. ಇವಾಗ ನಾವು ಟೈಪಿಂಗ್ ಸ್ಟಾರ್ಟ್ ಮಾಡೋಣ. ಹೋಮ್ ರೋಲ್ ಅಂದರೆ ಯಾವುದು ಇಲ್ಲಿ ನೋಡ್ರಿ. ಇಲ್ಲಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಎಲ್ಲಿ ಬರುತ್ತಾ, ಇಲ್ಲಿ ಬರುತ್ತಾ. ಎಲ್ಲಿ ಬರುತ್ತಾ. ಹೋಮ್ ರೋಲ್ ಅಂದರೆ ನೋಡ್ರಿ, ಇಲ್ಲಿ ಯಾವ್ಯಾವ ಬಂದಾವಲ್ಲ, ಇವೆಲ್ಲಿ ಬರ್ತಾವಲ್ಲ ಆ ಪ್ಲೇಸ್ಗೆ ಹೋಮ್ ರೋಲ್ ಅನ್ನೋದು. ಅಂದರೆ ಮೇಜರ್ ಅದು. ಆ ಅಕ್ಷರಗಳು ತುಂಬ ಮುಖ್ಯ ಆಗ್ತಾವೆ, ಈ ಕ್ಯಾಪಿಟಲ್ಸ್ಗಳು. ನೋಡ್ರಿ, ಇಲ್ಲಿ ಬರುತ್ತಲ್ಲ, ಡಿ ಎಲ್ಲಿ ಬರುತ್ತಾ, ಇಲ್ಲಿ ಬರುತ್ತಾ. ಡಬಲ್ ಎಮ್ ಎಲ್ ಬರುತ್ತಾ, ಇಲ್ಲಿ ಬರುತ್ತಾ. ಅಂದರೆ ಇಲ್ಲಿ ನೋಡ್ರಿ ಹೈಲೈಟ್ ಮಾಡಿದಾರಲ್ಲ, ಈ ಹೈಲೈಟ್ ಮಾಡಿರುವಂಥವು ಏನದಾವಲ್ಲ ಇವೆಲ್ಲ ಏನಕ್ಕೆ ಹೇಳ್ರಿ, ಇಲ್ಲಿಂದ ಹಿಡ್ಕೊಂಡು ಹಿಂಗೆ ನೋಡ್ರಿ ಇಲ್ಲಿ ಸರೌಂಡ್ ಇವೆಲ್ಲ ಇವು. ಇವಕ್ಕೆಲ್ಲ ಸೇರಿ ಏನಂತಾರಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿದ್ರಿ. ಇಲ್ಲ ಸಾರಿ ಹೋಯ್ತದ, ತೋರಿಸ್ತಾನೆ ನೋಡ್ರಿ ನಿಮಗೆ. ಇವಾಗ ಮತ್ತು ರೀಸ್ಟಾರ್ಟ್ ಆಗೋದು. ಕೊಟ್ಟಾರ ನೋಡ್ರಿ, ಫೋಕಸ್ ಆನ್ ದ ಹೋಮ್ ರೋ ಅಂತ ಕೊಟ್ಟಾರಲ್ಲ, ಅವಕ್ಕೆಲ್ಲಕ್ಕೂ ಹೋಮ್ ರೋ ಅಂತಾರೆ ನೋಡ್ರಿ. ಇವಾಗ ಕೆಲವೊಂದಿಷ್ಟು ಟೈಪ್ ಮಾಡೋಣ ಬರ್ರಿ. ಮತ್ತು ನೋಡ್ರಿ, ಬಿಗಿನ್ ಡ್ರಿಲ್ ಅಂತಿದೆ, ಅದನ್ನು ಸ್ಟಾರ್ಟ್ ಮಾಡುವಾಗ ಇರುವಂಥದ್ದು. ಓಕೆನಾ, ನಾನು ಕಂಟಿನ್ಯೂ ಕೊಟ್ಬಿಟ್ಟೆ. ಈಗ ಸ್ಟಾರ್ಟ್ ಮಾಡೋಣ. ಓಕೆನಾ, ಈಗ ನೋಡ್ರಿ ನಿಮಗೆ ಹೇಳ್ತೀನಿ. ಈಗ ಎಲ್ಲ ಇದೆಯಪ್ಪ, ಎಲ್ಲದು ಕ್ಯಾಪಿಟಲ್ ಆಗ್ಬೇಕಂದ್ರೆ ಶಿಫ್ಟನ್ನ ಮೊದಲು ಒತ್ತಿ ಹಿಡಿಬೇಕು. ಆಮೇಲೆ ಎಲ್ಲಿ ಬರುತ್ತೆ, ಈ ಸೈಡ್ ಬರುತ್ತೆ ಎಲ್ಲೋ. ಶಿಫ್ಟ್ನ ಒತ್ತಿ ಎಲ್ನ ಒತ್ತಬೇಕು. ಅವಾಗ ಏನಾಗುತ್ತೆ, ರಾಂಗ್ ಆಗಲ್ಲ. ಇವಾಗ ಯಾಕೆ ರಾಂಗ್ ಆಯ್ತು ಅಂದರೆ ಡಬಲ್ ಸಲ ಪ್ರೆಸ್ ಆಯ್ತು ಅಂತೇಳಿ. ಆಮೇಲೆ ಎ ಐ ಮತ್ತು ಇನ್ನೊಂದೇನೋ, ಈ ಬಟ್ಟುಗಳು ನೋಡ್ರಿ ಹಿಂಗೆ ಹಿಡ್ಕೋಬೇಕು. ಇಟ್ಕೊಂಡು ಹಿಂಗೆ ಇಡ್ಬೇಕಂತ ತೋರಿಸಿದ್ದಾರೆ ಇಲ್ಲಿ ಇನ್ಸ್ಟ್ರಕ್ಷನ್ ಒಳಗೆ. ಜಸ್ಟ್ ನಾವು ಹಿಂಗಿಟ್ಟು ಹಿಂಗೆ ಪ್ರೆಸ್ ಮಾಡಬೇಕು. RDS ಅಂತ ಹಿಂಗೆ ಪ್ರೆಸ್ ಮಾಡಬೇಕು ಅಂತ ಹೇಳಿರೋದವರು. ಈಗ ನೋಡ್ರಿ, ಕ್ಯಾಪಿಟಲ್ ಎಲ್ಲಿ ಬೇಕಂದ್ರೆ ಹಿಂಗೆ ಎಲ್ಲೆಲ್ಲಿದೆ ಇಲ್ಲಿ ಹೊಡಿಬೇಕು. ಶಿಫ್ಟ್ ಮೇಲೆ ಹೊತ್ತಿ ಎಲ್ಲಿ ಹೊಡಿಬೇಕು. ಓಕೆನಾ, AMMED ಈ ಥರ ಟೈಪ್ ಮಾಡ್ತಾ ಹೋದಾಗ ನಮಗೆ ಏನಂದ್ರೆ ಸ್ಪಷ್ಟತೆ ಸಿಕ್ಕಿಬಿಡುತ್ತೆ. ಅವಾಗ ನಾವು ಈಸಿಯಾಗಿ ಟೈಪಿಂಗ್ನ ಕಲಿಬೋದು. ಇದೆಲ್ಲ ತುಂಬ ಇಂಪಾರ್ಟೆಂಟ್.